ಏನು ಕೃಷ್ಣನ ವೈಭವವಂತಹ ಈ ನಗರ ಎಷ್ಟೊಂದು ಚಂದ ಮುತ್ತು ರತ್ನಗಳಿಂದ ವಿಶೇಷವಾದ ಅಲಂಕಾರವಾದಂತಹ ಸ್ತಂಭಗಳು, ದೊಡ್ಡವಾದಂತಹ ದ್ವಾರಗಳು, ಸಮುದ್ರದ ಮಧ್ಯೆಯಲ್ಲಿ ಹೊಳೆಯುವಂತಹ ಆ ನಗರವನ್ನು ನೋಡ್ತಾ 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 ಸುಧಾ ಆ ದ್ವಾರಕೆಗೆ ಹೋಗ್ತಾರೆ. ದ್ವಾರಕೆಯಲ್ಲಿ ದೊಡ್ಡ ದ್ವಾರ ಉಂಟು. ದ್ವಾರದ ಒಳಗೆ ಹೋಗ್ತಾರೆ. ಒಳಗೆ ಹೋದಾಗ ಈ ಕಡೆಯಿಂದ ರಾಜರುಗಳು ಕೂತಿದ್ದಾರೆ, ಈ ಕಡೆಯಿಂದ ಋಷಿಮುನಿಗಳು ಕೃಷ್ಣದೇವರನ್ನು ಕಾಣಬೇಕು ಎಂದು ಎಷ್ಟೋ ದಿವಸದಿಂದ ಕೂತಿದ್ದಾರೆ. ಇವನಿಗೆ ಅವರು ಯಾವುದಕ್ಕೆ ಕೂತಿದ್ದಾರೆ ಅಂತ ಗೊತ್ತಿಲ್ಲ. ಇವ ಏನ್ ಮಾಡ್ತಾರೆ, ಸೀದಾ ಹೋಗ್ತಾರೆ. ನೋಡಿ, ಕೃಷ್ಣನ ಕಥೆ ಹೇಳುವಾಗ ತನಕ್ಕೂ ಎಷ್ಟು ಖುಷಿ ಆಗ್ತದೆ ನೋಡಿ. ಆದ್ರಿಂದ ಕೃಷ್ಣ ಇಲ್ಲೇ ಇಲ್ಲಿ ನಾವು ಕೃಷ್ಣದೇವರ ಚರಿತ್ರೆಯನ್ನು ಹೇಳ್ತಾ ಅಲ್ಲಿ ಕೃಷ್ಣ ಬಂದು ಕೂತ್ಕೊಳ್ತಾರೆ. ಆದ್ರಿಂದ ಆ ಉತ್ತರವಾದಂತಹ ದ್ವಾರಕೆಯ ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಆ ದ್ವಾರಕೆಯ ಬೆಟ್ಟದ ಮೇಲೆ 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 ಹೋಗ್ತಾರೆ. 18 ಮೆಟ್ಲು ಉಂಟು. ಮೆಟ್ಲು ಬೇರೆ ಹೋಗುವಾಗ ಅಲ್ಲಿ ದ್ವಾರಪಾಲಕರು ಕೂತಿ ನಿಂತಿದ್ದಾರೆ. ಇವರು ಮೇಲೆ ಇವರು 18 ಮೆಟ್ಲು ಮೇಲೆ ಮೇಲೆ ಹೋಗುವಾಗ ಸುಮ್ಮನೆ ಇದ್ದವರೆಲ್ಲ. ಈ ಸುಧಾಮ ಮೇಲೆ ಮೇಲೆ ಎತ್ತರ ಹೋದ್ಮೇಲೆ ಆ ದ್ವಾರಪಾಲಕರು ಕೇಳ್ತಾರೆ, ಎಲ್ಲಿಗೆ ಹೊರಟಿದ್ದಾರೆ, ಏನು ಕಾಣುತ್ತಿಲ್ವಾ? ಇಷ್ಟು ಜನ ಕೃಷ್ಣನ ದರ್ಶನಕ್ಕೋಸ್ಕರ ಕಾಯ್ತಾ ಕೂತಿದ್ದಾರೆ. ಈಗ ಬಂದಂತ ನೀನು ಸೀದಾ ದೇವರ ದ್ವಾರಕ್ಕೆ ಒಳಗೆ ಹೋಗ್ತಾ ಇದ್ದಾರ, ದೇವರ ನೋಡಿಕ್ಕೆ ಒಳಗೆ ಹೋಗ್ತಿದ್ಯಾರ, ಈ ಕಾಣುತ್ತಿದೆ. ಎಷ್ಟೋ ಋಷಿಗಳು ರಾಜ್ಯಗಳು ಎಷ್ಟೋ ದೊಡ್ಡ ರಾಜ್ಯಗಳು ಬರ್ತಾರೆ, ನೀನು ಸೀದಾ ಮೇಲೆ ಹೋಗ್ತಿದ್ದೀರಾ, ಹೋಗುವಾಗೆ ಆ ದ್ವಾರಪಾಲಕರು ನೋಡಿದಂತಹ ಈ ಸುಧಾ ಆ ಹೊರಳಿ 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 ಕೆಳಗೆ ಬಂದು ಕೂತ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಳಗೆ ಕೂತಂತಹ ಸುಧಾನ ಅಲ್ಲಿಗೆ ದೇವರ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನೆಷ್ಟು ಪುಣ್ಯಾತ್ಮ, ನಾನೆಷ್ಟು ಯೋಗ್ಯ ಅಂತ. ಯಾಕೆಂದ್ರೆ ಈ ಮೆಟ್ಟಲ್ಲಿ ಹೊರಳಿ ಮೆಟ್ಟಲ್ಲಿ ಹೋಗಬೇಕಾದವರು ಪುಣ್ಯಾತ್ಮ ಮಾತ್ರ ಕೃಷ್ಣನ ದರ್ಶನ ಮಾಡಬಹುದು. ಆದ್ದರಿಂದ ಈ ಪುಣ್ಯಾತ್ಮ ಹೋದಂತಹ ಈ ಪಾದಧೂಳಿ, ಇಂತಹ ಪಾದಧೂಳಿಯಲ್ಲಿ ನಡೆದಿರುತ್ತಾ ಈ ಕೃಷ್ಣನ ಪಾದಧೂಳಿಯಿಂದ ಆ ಪಾದಧೂಳಿ ನನ್ನ ಮೈಗೆಲ್ಲ ಅಂಟಿಕೊಂಡಿದೆ. ಹಂಗಂದ್ರೆ ಪುಣ್ಯಾತ್ಮರ ಪಾದಧೂಳಿ ನನ್ನ ಮೈಗೆ ಅಂಟಿಕೊಂಡಿದ್ರಿಂದ ಅರ್ಧ ಪುಣ್ಯ ಸಿಕ್ಕಿದಾಗೆ ಆಯ್ತು. ಇನ್ನು ಯಾವಾಗ ನಿನ್ನ ದರ್ಶನ ಆಗ್ತಾವ ಅಂತೇಳಿ ಅಲ್ಲೇ ಕೆಳ ಕೂತು ಬಿಡ್ತಾರೆ. ಎಂದಿಗಾವುದು ನಿನ್ನ ದರ್ಶನ ಇಂದಿರ ರಮಣ ಕಾಯಬೇಕೆನ್ನ, ಎಂದಿಗಾವುದು ನಿನ್ನ ದರ್ಶನ. ಯಾವ ನಿನ್ನ ಯಾವ ಕಾಣ್ತೇನೋ, ಯಾವ ದರ್ಶನ ಆಗ್ತದೋ ಅಂತೇಳಿ ನೆಲ ಅಲ್ಲಿಗೆ ಕೂತು ಕೃಷ್ಣರ ಧ್ಯಾನ ಮಾಡ್ತಾ ಇರ್ತಾರೆ.